ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಲಿದ್ದಾರೆ. ಈ ಬಜೆಟ್ನಲ್ಲಿ ಯಾರಿಗೆಲ್ಲ ಬಂಪರ್ ಸಿಗುತ್ತೆ, ಬಿಬಿಎಂಪಿಗೆ ಬಂಪರ್ ಸಿಗುತ್ತಾ ಎನ್ನುವಂಥ ಪ್ರಶ್ನೆ ಕೂಡ ಇದೆ. 8,050 ಕೋಟಿ ಮೊತ್ತದ ಅನುದಾನಕ್ಕೆ ಪಾಲಿಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಆದರೆ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಅನುದಾನ ಸಿಗುತ್ತೆ ಎನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಕೌಂಟ್ ಡೌನ್. 8,050 ಕೋಟಿ ಮೊತ್ತದ ಅನುದಾನಕ್ಕೆ ಪಾಲಿಕೆ ಪ್ರಸ್ತಾವನೆ. ಬೆಂಗಳೂರಿನ ಅಭಿವೃದ್ಧಿ ಸೇರಿ ಹೊಸ ಯೋಜನೆಗಳ ನಿರೀಕ್ಷೆ. ರಾಜ್ಯ ಸರ್ಕಾರದ 2024-25ನೇ ಸಾಲಿನಲ್ಲಿ ನಾಳೆ ಮಂಡಿಸುತ್ತಿರುವ ರಾಜ್ಯ ಬಜೆಟ್ಗೆ ಬಿಬಿಎಂಪಿ ಅಧಿಕಾರಿಗಳ ತಂಡ ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಯೋಜನೆಯ ಬ್ರ್ಯಾಂಡ್ ಬೆಂಗಳೂರು ಜೊತೆಗೆ ಹೊಸ ಯೋಜನೆ ಸೇರಿದಂತೆ ಬರೋಬ್ಬರಿ 8,050 ಕೋಟಿಯಷ್ಟು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಯಾವ ಕ್ಷೇತ್ರಕ್ಕೆ ಎಷ್ಟು ಅಂತ ನೋಡುವುದಾದ್ರೆ 3 ಕಿಲೋಮೀಟರ್ ಸುರಂಗ ಮಾರ್ಗಕ್ಕೆ 1,500 ಕೋಟಿ ಪ್ರಸ್ತಾವನೆ, ಘನತ್ಯಾಜ್ಯ ನಿರ್ವಹಣೆಗೆ 600 ಕೋಟಿ ಪ್ರಸ್ತಾವನೆ, ಇಂದಿರಾ ಕ್ಯಾಂಟೀನ್ ಅಭಿವೃದ್ಧಿಗೆ 200 ಕೋಟಿ, ಹೊಸ ಕ್ಯಾಂಟೀನ್ ನಿರ್ಮಾಣಕ್ಕೆ 30 ಕೋಟಿ, ಬಾಕಿ ಬಿಲ್ ಪಾವತಿಗೆ 110 ಕೋಟಿ ಪ್ರಸ್ತಾವನೆ, ಸಂಚಾರ ದಟ್ಟಣೆ ಇಂಜೆಕ್ಷನ್ ಅಭಿವೃದ್ಧಿಗೆ 100 ಕೋಟಿ. ಇನ್ನು ಬಿಬಿಎಂಪಿ ಶಾಲಾ ಕಾಲೇಜುಗಳ ಅಭಿವೃದ್ಧಿ, ಪೌರ ಕಾರ್ಮಿಕರ ಅಭಿವೃದ್ಧಿ, ಕಸ ಸಂರಕ್ಷಣಾ ಘಟಕಗಳ ಸ್ಥಾಪನೆ ಜೊತೆಗೆ ರಸ್ತೆ ಗುಂಡಿ ನಿವಾರಣೆ ಸೇರಿದಂತೆ ಬೀದಿ ದೀಪಗಳ ಅಳವಡಿಕೆ ಅಂತ 8,000 ಕೋಟಿಗೂ ಅಧಿಕ ಹಣವನ್ನ ಬಿಬಿಎಂಪಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಬೆಂಗಳೂರು ಅಭಿವೃದ್ಧಿ ಕಡೆ ಇವತ್ತು ಟ್ರಾಫಿಕ್ ಸಮಸ್ಯೆ ತುಂಬ ಅತಿ ಹೆಚ್ಚಾಗಿದೆ. ಎಲ್ಲಿ ನೋಡಿದ್ರು ಕೆಲಸಗಳು, ಒಂದು ಕಡೆ ರಸ್ತೆ ಮಾಡ್ತೀರಾ, ಒಂದು ಕಡೆಗೆ ರಸ್ತೆ ಮತ್ತೆ ಇನ್ನೊಂದು ಕಡೆಗೆ ಪೈಪ್ಲೈನಿಗೋಸ್ಕರ ಮತ್ತೆ ಡ್ಯಾಮೇಜ್ ಮಾಡ್ತಾ ಇದ್ದೀರಾ. ಆಮೇಲೆ ಈ ಟ್ರಾಫಿಕ್ ಸಮಸ್ಯೆಯಿಂದ ಮುಕ್ತಿಗೊಳಿಸಬೇಕು. ಎಲ್ಲೆಲ್ಲಿ ಬೇಕು ಒಂದು ಪರ್ಮನೆಂಟಾಗಿ ಅಂಡರ್ ಪಾಸ್ಗಳಿರ್ಬೋದು, ಮೇಲ್ಸೇತುವೆಗಳಿರ್ಬೋದು, ಮತ್ತು ಟ್ರಾಫಿಕ್ ಸಮಸ್ಯೆಯಿಂದ ಮುಕ್ತಿಗೊಳಿಸಿ. ಈಗಾಗಲೇ ಏನು ಹಳೆ ಬಜೆಟ್ಗಳಲ್ಲಿ ನೀವು ಮಾಡಿರುವಂಥ ಕೆಲಸಗಳಿದು ಕಾರ್ಯ ಸಂಪೂರ್ಣ ಆಗಿಲ್ಲ. ಅತಿ ಹೆಚ್ಚಾಗಿ ಅನುದಾನ ಬಿಡುಗಡೆ ಮಾಡಿ ಆ ಕಾರ್ಯಗಳನ್ನು ಸಂಪೂರ್ಣ ಮಾಡಿ ಅಂತ ಈ ಮುಖಾಂತರ ನಾವು ಹೇಳ್ತಾ ಇದ್ದೇವೆ. ಇನ್ನು ಸರ್ಕಾರದಲ್ಲೇ ಹಣ ಇಲ್ಲ, ಬೆಂಗಳೂರು ಅಭಿವೃದ್ಧಿ ಮಾಡ್ತೀವಿ ಅಂತ ಪಾಲಿಕೆ ಅಧಿಕಾರಿಗಳು ಹೊರಟಿದ್ದಾರೆ. ಹಳೆ ಬಜೆಟ್ನಲ್ಲಿ ಹಣ ರಿಲೀಸ್ ಆಗಿರೋದ್ರಲ್ಲಿ ನಗರ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ. ಇದೀಗ ಮತ್ತೆ ಕೋಟಿ ಹಣ ಪ್ರಸ್ತಾವನೆ ಇಟ್ಟಿದ್ದಾರೆ. ಇದು ಬಂಡಲ್ ಬಜೆಟ್ ಅಂತಿದ್ದಾರೆ. ರಾಜ್ಯ ಸರ್ಕಾರದ ಬಜೆಟ್ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ 2024-25 ಅಡಿಯಲ್ಲಿ ಸಾಲಿನಲ್ಲಿ ಏನು ನಿರೀಕ್ಷೆ ಮಾಡ್ತಿದ್ದಾರೆ ಅಂತೇಳಿ ಕುತೂಹಲ ಇದೆ. ಇವರು ಈಗ ಎಕ್ಸ್ಪೆಕ್ಟ್ ಮಾಡ್ತಿರ್ತಕ್ಕಂಥದ್ದು ಇಂದಿರಾ ಕ್ಯಾಂಟೀನ್ಗೆ 60 ಕೋಟಿ ರೂಪಾಯಿನ ಇಡುವಂಥದ್ದು, ಮತ್ತಷ್ಟು ಇಂದಿರಾ ಕ್ಯಾಂಟೀನ್ಗಳನ್ನ ಜಾಸ್ತಿ ಮಾಡುವಂಥದ್ದು. ಈಗ ಯಾವುದೂ ಇಂಪ್ಲಿಮೆಂಟ್ ಆಗುವಂಥವು ಯಾವುದೂ ಇಲ್ಲ. ಲೀಕೇಜ್ ಆಗೋದನ್ನು ತಡೀತಾ ಇಲ್ಲ. ಬರೀ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರ ಬಗ್ಗೆನೇ ಇವ್ರು ಯೋಚನೆ ಮಾಡ್ತಿದ್ದಾರೆ. ಬಜೆಟ್ ಅಂದರೆ ದುಡ್ಡು ಖರ್ಚು ಮಾಡೋದಲ್ಲ, ಬಜೆಟ್ ಅಂದರೆ ಇನ್ಕಮ್ಮು ಯೋಚನೆ ಮಾಡಬೇಕು, ಔಟ್ ಗೋಯಿಂಗು ಯೋಚನೆ ಮಾಡಬೇಕು. ಆದ್ದರಿಂದ ಇವ್ರು ಏನೇನು ಯೋಜನೆಗಳು ಮಾಡ್ತಿದ್ದಾರೆ ಬೇಸಿಕ್ಕಾಗಿ ಅದಷ್ಟು ಬೋಗಸ್ಸು ಮತ್ತು ಕಮಿಷನ್ಗೋಸ್ಕರ ಮಾಡ್ತಾರೆ ಅಂತಲೇ ಹೇಳಬೇಕಾಗುತ್ತೆ. ಒಟ್ಟಾರೆ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟದಲ್ಲಿರುವ ಸರ್ಕಾರ ನಾಳೆ ಬಜೆಟ್ ಮಂಡನೆ ಮಾಡ್ತಿದೆ. ಇದರಲ್ಲಿ ಬೆಂಗಳೂರು ಅಭಿವೃದ್ಧಿ ಅಂತ ಕೋಟಿ ಪ್ರಸ್ತಾವನೆ ಸಲ್ಲಿಸಿದೆ. ಇದಕ್ಕೆ ಸರ್ಕಾರ ನಾಳೆ ಯಾವ ರೀತಿ ಉತ್ತರ ಕೊಡುತ್ತೆ ಅಂತ ಕಾದು ನೋಡಬೇಕಿದೆ. ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.